ಕುತ್ತಿಗೆಯ ರಕ್ತನಾಳದಿಂದ ಲಿವರ್ ಬಯಾಪ್ಸಿ ಹೇಗೆ ನೋಡೋಣ ಬನ್ನಿ. ಮೊದಲು ಕುತ್ತಿಗೆ ರಕ್ತನಾಳ ಅಂದರೆ ಹಾರ್ಟ್ ಕಡೆಗೆ ಹೋಗೋ ರಕ್ತನಾಳದಲ್ಲಿ ಚಿಕ್ಕ ಟ್ಯೂಬ್ ಅಂತ ಹಾಕ್ತೇವೆ, ನಾವು ಹೇಳ್ತೇವೆ. ನಂತರ ಇದೇ ಶೀಟ್ನ ಮುಖಾಂತರ ಇನ್ನೊಂದು ಸಣ್ಣ ಟ್ಯೂಬ್ ಅಂದರೆ ಕೆಥೆಟರ್ ಮತ್ತು ವೈರ್ ಅನ್ನು ನಾವು ಲಿವರ್ನ ಒಂದು ರಕ್ತನಾಳ ಅಂದರೆ ಲಿವರಿಂದ ಹಾರ್ಟ್ ಕಡೆಗೆ ಏನು ಬರ್ತಾ ಇರುತ್ತೆ ಆ ರಕ್ತನಾಳದಲ್ಲಿ ಸೇರಿಸ್ತೇವೆ. ಅದಾದಮೇಲೆ ಈ ವೈರ್ನಲ್ಲೇ ಬಿಟ್ಟು ಕೆಥೆಟರ್ನ ಮಾತ್ರ ತೆಗೆದು ಸ್ವಲ್ಪ ದೊಡ್ಡ ಗಾತ್ರದ ಟ್ಯೂಬ್ ಒಂದನ್ನು ಹಾಕ್ತೇವೆ. ಈ ಟ್ಯೂಬ್ನ ಮುಖಾಂತರ ನಾವು ಬಯಾಪ್ಸಿ ಅಂದರೆ ಲಿವರ್ನ ಸಣ್ಣ ತುಂಡನ್ನು ತೆಗೆದುಕೊಳ್ಳುವ ಇನ್ಸ್ಟ್ರೂಮೆಂಟ್ ಸೇರಿಸಿ ಬಯಾಪ್ಸಿ ಮಾಡ್ತೇವೆ. ಲಿವರ್ ಯಾಕೆ ಹಾಳಾಗಿದೆ ಮತ್ತು ಎಷ್ಟು ಹಾಳಾಗಿದೆ ಅಂತ ನೋಡೋ ಕಾರಣದಿಂದ ಲಿವರ್ ಬಯಾಪ್ಸಿ ಮಾಡ್ತೀವಿ. ಈ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡವರವರಿಗೆ ಅಥವಾ ಪ್ಲೇಟ್ಲೆಟ್ ಕೌಂಟ್ಸ್ ತುಂಬ ಕಡಿಮೆ ಇರೋರಿಗೆ ಪರ್ಕ್ಯೂಟೇನಿಯಸ್ ಬಯಾಪ್ಸಿ ಅಂದರೆ ಹೊರಗಡೆಯಿಂದ ಬಯಾಪ್ಸಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಕುತ್ತಿಗೆ ರಕ್ತನಾಳಗಳಿಂದ ಲಿವರ್ ಬಯಾಪ್ಸಿಯನ್ನು ನೀವು ಇಲ್ಲಿ ನೋಡ್ತಿರ್ಬೋದು. ಈ ತೆಳುವು ಹಾಗೂ ಉದ್ದನೆಯ ಇನ್ಸ್ಟ್ರೂಮೆಂಟನ್ನು ಸೇರಿಸಿ ಎಕ್ಸ್ರೇ ಮತ್ತು ಅಲ್ಟ್ರಾಸೌಂಡ್ ಎರಡರಲ್ಲೂ ನೋಡುತ್ತಾ ಬಯಾಪ್ಸಿ ಮಾಡ್ತೇವೆ. ಇದು ತುಂಬ ಸೇಫ್ ಪ್ರೊಸೀಜರ್ ಆಗಿದೆ. ನಾವು ನಾರ್ಮಲ್ ಆಗಿ ಬಯಾಪ್ಸಿ ಮಾಡಿದಾಗ ಹೊಟ್ಟೆಯಲ್ಲಿ ನೀರು ತುಂಬಿತ್ತು ಅಥವಾ ಪ್ಲೇಟ್ಲೆಟ್ ಕೌಂಟ್ಸ್ ಕಡಿಮೆ ಇತ್ತು ಅಂತ ಅಂದಾಗ ಬ್ಲೀಡಿಂಗ್ ಸ್ಟಾಪ್ ಆಗಲ್ಲ. ಆವಾಗ ಇಂಥ ಕಂಡೀಷನ್ಸ್ನಲ್ಲಿ ಈ ಪ್ರೊಸೀಜರ್ ಮುಖಾಂತರ ಬಯಾಪ್ಸಿ ಮಾಡೋದ್ರಿಂದ ಪೇಷಂಟ್ಗೆ ಹೆಚ್ಚು ಹಾನಿ ಆಗೋದಿಲ್ಲ, ಬ್ಲೀಡಿಂಗ್ನ ರಿಸ್ಕ್ ಇರೋದಿಲ್ಲ ಮತ್ತು ಬಯಾಪ್ಸಿ ಈಲ್ಡ್ ಕೂಡ ಚೆನ್ನಾಗಿರುತ್ತೆ. ಅಂದರೆ ರಿಪೋರ್ಟ್ ಮಾಡೋಕ್ಕೆ ಟಿಶ್ಯೂ ಏನು ಸಿಗುತ್ತೆ ಅದು ಕೂಡ ಚೆನ್ನಾಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.